ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ಅಡುಗೆ ರೆಸಿಪಿ ಮಾಡ್ತಾ ಇಲ್ಲ. ನಾನು ಇವತ್ತು ಮೊಸರು ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ, ಅಥವಾ ಮೆಂತೆ ಮೆಣಸಿನ್ಕಾಯಿನೂ ಅಂತ ಕರೀತಾರೆ ಇದಕ್ಕೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿಕೊಂಡು ಬನ್ನಿ. ನಾನು ಅರ್ಧ kg ಮೆಣಸಿನ್ಕಾಯಿನ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ. ನಾನು ಅರ್ಧ kg ಮೆಣಸಿನ್ಕಾಯಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಅರ್ಧ ಬೌಲು ಹಮೇಜ್ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ. ಹಾಗೆ ಒಂದು ಅರ್ಧ ಕಪ್ ಮೆಂತೆ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು. ಹಮೇಜನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರಿದ್ಬಿಟ್ಟಿನಿ ನಾನು. ಜಾಸ್ತಿ ಹುರ್ಕೋಬಾರ್ದು ಹಮೇಜನ್ನು. ಹಾಗೆ ಮೆಂತೆನ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಜಾಸ್ತಿ ಕಲರ್ ಚೇಂಜ್ ಆದರೆ ಸ್ಮೆಲ್ ಜಾಸ್ತಿ ಬರುತ್ತೆ. ಸ್ವಲ್ಪ ಬೆಚ್ಚಗೆ ಆದ ಥರ ಮಾಡ್ಕೋಬೇಕು. ಇವಾಗ ನಾನು ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಗೆ ಇಲ್ಲಿ ನಾನು ಹಮೇಜ್ ತೆಗೆದಿಟ್ಟಿದ್ದೀನಲ್ಲ, ಅಂದರೆ ಕೊತ್ತಂಬರಿ ಬೀಜ ಒಂದರ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇದನ್ನು ನಾನು ಕಲರ್ ಚೇಂಜ್ ಆಗೋವರೆಗೂ ಹುರಿದಿದ್ದೀನಿ. ನೋಡಿ ಮೆಂತೆ ಕಲರ್ ಚೇಂಜ್ ಆಗಿದೆ ಇವಾಗ. ಈ ರೀತಿ ಅದನ್ನು ಯಾವ ಬೌಲಲ್ಲಿ, ಒಂದೇ ಬೌಲಲ್ಲಿ ತೊಗೊಂಡ್ರೆ ನಡಿತೈತಿ. ಸೊ ಸಪ್ರೇಟಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಒಂದು 2 ದೊಡ್ಡ ಸ್ಪೂನಿಗೆ 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ನಾನು. ಅದನ್ನು ಲೋ ಫ್ಲೇಮಲ್ಲಿಟ್ಟು ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಜಾಸ್ತಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಬಿಟ್ಟರೆ ಒಂದೇ ಕಡೆ ಸೀದು ಹೋಗೋ ಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟೆ ಹುರ್ಕೋಬೇಕು. ಇವಾಗ ಅದನ್ನು ಹಾಕೋತಾ ಇದ್ದೀನಿ ನಾನು. ನೋಡಿ ಗೊತ್ತಾಗುತ್ತೆ ಎಲ್ಲನೂ ಕಲರ್ ಚೇಂಜ್ ಆಗಿದೆಯಲ್ಲ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಆರಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ಹುರ್ಕೋಬೇಕು ನೀಟಾಗಿ. ಜಾಸ್ತಿ ಕಪ್ಪಾಗಬಾರ್ದು, ಜಾಸ್ತಿ ಹಸಿಯಾಗಿಯೂ ಇರಬಾರ್ದು. ಸೊ ನೋಡಿಕೊಂಡು ಹುರ್ಕೋಬೇಕು. ಇವಾಗ ನಾನು ಆರಲಿಕ್ಕೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ಮೆಣಸಿನ್ಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನಾನು ಆರಿಸಿ. ಅಂದರೆ ಹಸಿಯಾಗಿ ಇರಬಾರ್ದು. ಇಲ್ಲಾಂದರೆ ಹಸಿ ಇದ್ದರೆ ಜಾಸ್ತಿ ಅರಬಿ ತೊಗೊಂಡು ಒರೆಸ್ಬಿಟ್ಟು ಇಡಬೇಕು. ಇವಾಗ ನಾನು ಅದನ್ನು ಎಲ್ಲ ಸೀಳ್ಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ಒಂದು ಕಡೆ ಪೌಡರ್ ಮಾಡ್ಕೊಳ್ಳೋಣ. ಈಗ ಆರಿದವಲ್ಲ ಕಾಳುಗಳು, ಎಲ್ಲ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೆಂತೆ ಬೀಜ, ಕೊತ್ತಂಬರಿ ಬೀಜ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಬಬೇಕು, ಅಂದರೆ ಪೇಸ್ಟ್ ರೀತಿಯಾಗಿರಬೇಕು. ಜಾಸ್ತಿ ತರಿಯಾಗಿ ಇರಬಾರ್ದು. ಇವಾಗ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಉಪ್ಪು ಹಾಕಬಾರ್ದು, ಯಾಕೆಂದರೆ ಒಣಗಿದ ಮೇಲೆ ಮೆಣಸಿನ್ಕಾಯಿ ಉಪ್ಪಾಗಿ ಬರುತ್ತೆ. ಹುಳಿ ಸೇರಿಸಿ ಉಪ್ಪು ಆಗುತ್ತೆ. ಸೊ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿಯಾಗಿ ಇರಬೇಕು. ಇದೇನು ಸೋಸೋ ಅವಶ್ಯಕತೆ ಇಲ್ಲ, ಅಂದರೆ ಜಾನಿಸೋ ಅವಶ್ಯಕತೆ ಇಲ್ಲ, ಹಾಗೆ ನಡೆಯುತ್ತೆ. ಸೊ ಇವಾಗ ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೀವು ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ನೀವು ಮಾಡ್ಕೋಬಹುದು ಮೊಸರನ್ನ ಸೇರಿಸಿ. ಇವಾಗ ನಾನು ಮೆಣಸಿನ್ಕಾಯಿನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚಾಕು ತೊಗೊಂಡು ಈ ಥರ ಸ್ಟ್ರೇಟ್ ಆಗಿರೋ ಮೆಣಸಿನ್ಕಾಯಿನೇ ತೊಗೋಬೇಕು. ಈಗ ಸೀಸನ್ ಇರೋದ್ರಿಂದ ಜಾಸ್ತಿ ದಪ್ಪ ಬೀಜ ಇರೋದು ಮೆಣಸಿನ್ಕಾಯಿ ಇಲ್ಲ. ನಾನು ಈಗ ಆಲ್ರೆಡಿ ಮಾಡಿ ಜಾಸ್ತಿ ಒಂದು 8 ದಿವಸ ಆಯಿತು, ಜಾಸ್ತಿ ದಿನ ಏನಾಗಿಲ್ಲ. ಸೊ ಇವಾಗ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಕೆಳಗಡೆಯಿಂದ ಕಟ್ ಮಾಡಬಾರ್ದು, 2 ಸೈಡ ಒಂದೇ ಸೈಡಲ್ಲಿ ಕಟ್ಟಿರಬೇಕು. ಮೆಣಸಿನ್ಕಾಯಿ ಬೀಜನ ಜಾಸ್ತಿ ಇಲ್ಲ ಕಾರಣ ನಾನು ತೆಗೆದಿಲ್ಲ. ಜಾಸ್ತಿ ಬೀಜ ಇದ್ದರೆ ತೆಗಿಬೇಕು. ಈ ರೀತಿಯಾಗಿ ನೀಟಾಗಿ ಆ ಕಡೆ ಕೆಳಗಿನಿಂದ ಮೇಲ್ಗಡೆ ಬರಬೇಕು. ಹಾಗೆ ಆ ಕಡೆ ದಂಡಿಯಿಂದ ಈ ಕಡೆ ದಂಡಿಗಳು ಕಟ್ ಮಾಡಬಾರ್ದು. ಸೆಂಟ್ರಲ್ಲಿ, ಅಂದರೆ ಆ ಕಡೆ ಸ್ವಲ್ಪ ಜಾಗ ಬಿಟ್ಟು, ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ಒಂದು ಸ್ವಲ್ಪ ಬಿಟ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಪೂರ ಕಟ್ ಮಾಡಿದ್ರೆ ಅದು ಪೇಸ್ಟ್ ಅದರೊಳಗೆ ನಿಂದಿರುವುದಿಲ್ಲ. ಸೊ ಇವಾಗ ನಾನು ಎಲ್ಲನೂ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪೌಡರ್ ತೊಗೋತಾ ಇದ್ದೀನಿ. ನಾನೇನು ಹಮೇಜ ಅಥವಾ ಕೊತ್ತಂಬರಿ ಬೀಜ, ಜೀರಿಗೆ ಹಾಗೂ ಮೆಂತೆ ತೊಗೊಂಡಿದ್ನಲ್ಲ, ಅದನ್ನು ಇವಾಗ ಪುಡಿ ಮಾಡಿದ್ನಲ್ಲ, ಅದೇ ಪುಡಿನ ಇವಾಗ ತೊಗೊಂಡಿದ್ದೀನಿ. ಇದು ನಿಮಗೆ ಎಷ್ಟು ಬೇಕು ಮಾಡೋದಿರಲಿಲ್ಲ, ಎಷ್ಟು ಮಾಡೋದೈತಲ್ಲ ಅಷ್ಟು ತೊಗೊಂಡು ಕಲಿಸ್ಕೋಬೇಕು ಮೊಸರು ಹಾಕಿ. ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು, ಜಾಸ್ತಿ ಹುಳಿ ಮೊಸರಿದ್ದರೆ ಕಡಿಮೆ ಹಾಕ್ಕೊಳ್ಳಿ, ಸಪ್ಪೆ ಇದ್ದರೆ ಮೊಸರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಅದನ್ನು
ಜಾಸ್ತಿ ಹುಳಿ ಮೊಸರು ಇರೋರು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು. ನಾನು ಸಪ್ಪೆ ಇರೋದ್ರಿಂದ ನಾನು ನೀರು ಹಾಕಿಲ್ಲ, ಸೊ ಅದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನೀವು ಮೊಸರಲ್ಲಿನೂ ಮಾಡ್ಬೋದು ನೀರು, ಹಾಗೆ ಕಲಿಸ್ಕೋಬೋದು ನೀರನ್ನು. ಇದಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ತೆಳುವಾದರೆ ಏನಾಗುತ್ತೆ ಗೊತ್ತಾ, ಅದು ಮೆಣಸಿನ್ಕಾಯಲ್ಲಿ ನಿಂದಿರೋದಿಲ್ಲ. ಪೇಸ್ಟ್ ಒಣಗಿ ಹಾಕಿದ್ಮೇಲೆ ಕೆಳಗಡೆ ಬೀಳುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಪೇಸ್ಟ್. ಈ ರೀತಿ ಗಟ್ಟಿಯಾಗಿನೂ ಕಲಿಸ್ಬಾರ್ದು, ಭಾಳ ತೆಳುವಾಗಿನೂ ಕಲಿಸ್ಬಾರ್ದು. ಈ ರೀತಿ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು ಮೊಸರನ್ನು. ನೋಡಿ ಇವಾಗ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಹದ ಬರುತ್ತೆ ಅಂತ. ಈ ರೀತಿಯಾಗಿ ಕಲಿಸ್ಕೊತಾ ಇರಬೇಕು. ಹಾಕಿಬಿಟ್ಟು ಸ್ವಲ್ಪನೇ ಹಾಕಿಬಿಟ್ಟು ನೋಡಿ ಈ ರೀತಿ ಕಲಿಸ್ಕೋಬೇಕು. ಇವಾಗ ಒಂದೊಂದೇ ಮೆಣಸಿನ್ಕಾಯಿ ತೊಗೊಂಡು ನಾನು ಯಾವ ರೀತಿ ಮೆಣಸಿನ್ಕಾಯಿ ಒಳಗಡೆ ಹಾಕ್ತೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಒಳಗೆ ಪೇಸ್ಟ್ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಹಿಡ್ಕೊಳ್ಳುತ್ತೆ. ಇಲ್ಲಾಂದರೆ ಜಾಸ್ತಿ ಮೇಲ್ಗಡೆ ಹಾಕಿಬಿಟ್ರೆ ಅದು ಉದುರೋಗಿ ಕೆಳಗೆ ಬೀಳುತ್ತೆ. ಮೆಣಸಿನ್ಕಾಯಿ ಒಳಗೆ ಪೇಸ್ಟ್ ಇರುವುದಿಲ್ಲ, ಖಾರ ಜಾಸ್ತಿ ಇರುತ್ತೆ. ನೀವು ಮೆಣಸಿನ್ಕಾಯಿ ಜಾಸ್ತಿ ಖಾರ ತಿನ್ನೋರು ಖಾರ ಮೆಣಸಿನ್ಕಾಯಿ ತೊಂಬರ್ರಿ, ಇಲ್ಲಾಂದರೆ ಮೀಡಿಯಮ್ ಸಿಗುತ್ತಲ್ಲ, ಸೊ ಅದು ಮೀಡಿಯಮ್ ಮೆಣಸಿನ್ಕಾಯಿನೂ ತರ್ಬೋದು ನೀವು. ಇಲ್ಲಾಂದರೆ ಸಪ್ಪೆ ಮೆಣಸಿನ್ಕಾಯಿ ಆದರೂ ತರ್ಬೋದು. ನಾನಿಲ್ಲಿ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ಜಾಸ್ತಿ ಖಾರ ತಿನ್ನದೇ ಇರೋರು ಈ ರೀತಿಯಾಗಿ ತಂದು ಮಾಡ್ಕೋಬೋದು. ಇವಾಗ ನೋಡ್ತಿರ್ಬೋದು ನೀವು ನಾನು ಎಷ್ಟು ಚೆನ್ನಾಗಿ ತುಂಬ್ತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ಆದರೂ ತೋರಿಸ್ತಾ ಇದ್ದೀನಿ ನಾನು. ಪೇಸ್ಟ್ ಒಂದು ಸ್ವಲ್ಪನೂ ಹೊರಗಡೆ ಬಂದಿಲ್ಲ. ಈ ರೀತಿಯಾಗಿ ಕಲಿಸ್ಕೋಬೇಕು. ಹಾಗೆ ಈ ಪೇಸ್ಟ್ನೂ ಅಷ್ಟೇ ಚೆನ್ನಾಗಿ ಹಾಕಬೇಕು, ಪುಡಿ ಮಾಡಿ. ಜಾಸ್ತಿ ತರಿ ಇದ್ದರೆ ಉದುರು ಆಗುತ್ತೆ. ಮೊಸರು ಎಷ್ಟು ಹಾಕಿದರೂ ಚೆನ್ನಾಗಿ ಬರೋದಿಲ್ಲ, ದಪ್ಪ ಇರೋದ್ರಿಂದ ಅದಕ್ಕೆ ಸಣ್ಣಾಗಿ ಪುಡಿ ಮಾಡ್ಕೋಬೇಕು. ನಾನು ಮೊದಲೇ ಹೇಳ್ದಂಗೆ ಇವಾಗ ಎಲ್ಲ ಮೆಣಸಿನ್ಕಾಯಿಗೆ ಹೀಗೆ ತುಂಬಿಡೋಣ. ನೋಡ್ತಿರ್ಬೋದು ನಾನು ಎಷ್ಟು ಬೇಗ ಆಗುತ್ತೆ. ಜಾಸ್ತಿ ಏನು ಟೈಮ್ ಹಿಡಿಯೋಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನೀವು ವರ್ಷ ಪೂರ್ತಿ ಆದ್ರೂ ಇಡ್ಬೋದು. ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೋಬೇಕು. ಹಾಗೆ ಇದು ಜಾಸ್ತಿ ದಿನ ಬರೋದಿಲ್ಲ, ಯಾಕಂದರೆ ಎಲ್ಲ ಮೆಂತ್ಯಕಾಳು ಅಥವಾ ಮೆಂತ್ಯಕಾಳು ಅಷ್ಟೇ ಇದ್ದರೆ ಏನಾಗೋದಿಲ್ಲ. ಸೊ ಬೀಜ ಹಾಕಿರೋದ್ರಿಂದ, ಕೊತ್ತಂಬರಿ ಬೀಜ ಹಾಕಿರೋದ್ರಿಂದ ಜಾಸ್ತಿ ಹುಳುಗಳಾಗುತ್ತೆ. ಜಾಸ್ತಿ ಒಣಗಿಸಿ ಇಡಬೇಕು. ಮತ್ತು ಹಾಗೆ ಮಧ್ಯದಲ್ಲಿ ಬಿಸಿಲಿರುವಾಗ ಸ್ವಲ್ಪನೇ ತೆಗೆದುಬಿಟ್ಟು ಒಣಸ್ಕೋಬೇಕು ನೀವು. ನಾನು ಇಲ್ಲಿ ಇಷ್ಟು ಮಾಡಿ ಇಟ್ಟಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ, ಪುಡಿ ಆಗಿಲ್ಲ, ಸಪ್ರೇಟಾಗಿ ಬಂದಿಲ್ಲ. ಎಲ್ಲ ಮೆಣಸಿನ್ಕಾಯಿ ಒಳಗೆ ಪೇಸ್ಟ್ ಕೂತಿದೆ, ನೀವು ನೋಡ್ತಿರ್ಬೋದು. ಈ ರೀತಿಯಾಗಿ ಮಾಡ್ಕೋಬೇಕು. ಕರಿದ ಮೇಲೆ ಸ್ವೀಟ್ ಜೊತೆ ಸಖತ್ತಾಗಿ ಇರುತ್ತೆ. ಈ ರೀತಿಯಾಗಿ ಮಾಡ್ಕೋಬೋದು ನೀವು. ವಿಡಿಯೋನ ಪೂರ್ತಿಯಾಗಿ ನೋಡುತ್ತ ಬರ್ರಿ, ಸೊ ಗೊತ್ತಾಗತ್ತೆ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋದು ನೋಡಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. 80% ಜನ ನೋಡಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವ ರೀತಿ ಬಂದಿದೆ ಅಂತ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ನಾನು ಇಲ್ಲಿ ಸ್ವಲ್ಪನೇ ಎಣ್ಣೆ ಹತ್ತುತ್ತೆ, ಇದಕ್ಕೇನು ಜಾಸ್ತಿ ಎಣ್ಣೆ ಹತ್ತೋದಿಲ್ಲ. ಈ ಕಲರ್ ಬರುವವರೆಗೂ ಅಷ್ಟೇ ಕರಿಬೇಕು. ಜಾಸ್ತಿ ಎಣ್ಣೆ ಹಾಕಿದ್ರೆ ಅದು ಮೆಂತ್ಯ ಪೌಡರ್ ಇರುತ್ತಲ್ಲ ಅವೆಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ. ಸೊ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಕರ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಬೇಗ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಕಡೆ ಇಟ್ಟರೆ ಅಂದರೆ ಸೀದ್ ಹೋಗೋ ಥರ ಆಗುತ್ತೆ. ಹಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದೇ ಕಡೆ ಬೆಂದರೆ ಇನ್ನೊಂದು ಕಡೆ ಬೆಂದಿರಲ್ಲ, ಕರ್ದಿರಲ್ಲ. ಸೊ ಇವಾಗ ಈ ರೀತಿ ಮಾಡ್ಕೋಬೇಕು. ಇವಾಗ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿದೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.